ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ನಾನಿವತ್ತು ನನ್ನ ಸ್ಕೂಲಲ್ಲಿ ಇದ್ದೇನೆ. ಸ್ಕೂಲ್ ಅಂದರೆ ನಮ್ಮದು ಕಾಲೇಜು. ಸೊ ಕಾಲೇಜಲ್ಲಿ ನಮ್ಮ ಶಾಲೆಯ ಮಕ್ಕಳದ್ದು ಇವತ್ತು ಪ್ರಾಕ್ಟೀಸ್ ಆಗ್ತಾ ಉಂಟು. ಇದು ಸ್ಟೇಜ್ ಪ್ರಾಕ್ಟೀಸ್, ಹಾಗೆ ರಿಹರ್ಸಲ್ ಅಂತ ಹೇಳ್ತಾರೆ. ನಾಳೆ ನಮ್ಮದು ಸ್ಕೂಲ್ ಡೇ ಇರುವ ಕಾರಣದಿಂದ ಮಕ್ಕಳೆಲ್ಲ ಇಲ್ಲಿ ರಿಹರ್ಸಲ್ ಮಾಡ್ತಾ ಇದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ನೋಡಲಿಕ್ಕೆ ನಾನು ಹೋಗಿದ್ದೆ ಸ್ಕೂಲಿಗೆ. ಪ್ರತಿ ವರ್ಷದ ಹಾಗೆ ನಮ್ಮದೊಂದು ವಿದ್ಯಾವರ್ಧಕ ಸಂಘ ಅಂತ ಇದೆ. ಸೊ ಸಂಘದ ಅಡಿಯಲ್ಲಿ 4 ಸ್ಕೂಲ್ಗಳಿದ್ದಾವೆ. ಆ ಸ್ಕೂಲಿದ್ದು ಎಲ್ಲ ಒಟ್ಟಿಗೆ ಸ್ಕೂಲ್ ಡೇ ಆಗ್ತದೆ. ವಾರದಲ್ಲಿ 4 ದಿನ ಸ್ಕೂಲ್ ಡೇ ಇರ್ತದೆ. ಹಾಗೆ ನಮ್ಮದು ಸೆಕೆಂಡ್ ಸ್ಕೂಲ್ ಡೇ. ಸೊ ನಾಳೆ ನಮ್ಮ ಸ್ಕೂಲ್ ಡೇ ಇರ್ತದೆ. ಇವತ್ತು ಕಾಲೇಜ್ ಡೇ ಆಗ್ತಾ ಉಂಟು. ಹಾಗೆ ನಾವಿಲ್ಲಿ ಕಾಲೇಜಲ್ಲಿ ಬಂದು ರಿಹರ್ಸಲನ್ನು ಮಾಡಿಸ್ತಾ ಇದ್ದೇವೆ. ಸೊ ಎಲ್ಲ ಟೀಚರ್ಸ್ ಇಲ್ಲಿದ್ದಾರೆ, ರಿಹರ್ಸಲ್ ಮಾಡೋದನ್ನು ನೋಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮದು ಸ್ಕೂಲಿನ ಮಕ್ಕಳು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಸಾಧಾರಣ ಮಧ್ಯಾಹ್ನದ ಹೊತ್ತಿಗೆ ಆಲ್ಮೋಸ್ಟ್ ಎಲ್ಲ ರಿಹರ್ಸಲ್ ಆಗ್ತಾ ಬಂದಿತ್ತು. ಇನ್ನು ಉಳಿದದನ್ನು ಸೀನಿಯರ್ ಟೀಚರ್ಸ್ ನೋಡ್ತಾ ಇದ್ದರು. ಹಾಗೆ ನಾವಿನ್ನು ಚಿಕ್ಕವರು. ಸೊ ನಮಗೆ ಇನ್ನು ನಮ್ಮ ಸ್ಕೂಲಿಗೆ ಹೋಗಲಿಕ್ಕಿತ್ತು. ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಾವು ಸ್ಕೂಲಿಗೆ ಹೊರಟಿದ್ವಿ. ಸೊ ಸ್ಕೂಲಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಸ್ಕೂಲ್ ಗ್ರೌಂಡಲ್ಲಿ ಆಲೂ ಟ್ವಿಸ್ಟರ್ ಇಟ್ಟಿದ್ದರು, ಹಾಗೆ ಚುರುಮುರಿ, ಕಾರ್ನ್, ಆಮೇಲೆ ಸೋಡಾ ಇತ್ತು, ಐಸ್ ಕ್ರೀಮ್ ಎಲ್ಲ ಇಟ್ಟಿದ್ದರು. ಹಾಗೆ ಇಲ್ಲಿ ನೋಡಲಿಕ್ಕೆ ಅಂತ ಹೋದವರು ಕೆಲವೊಂದು ಪರ್ಚೇಸ್ ಮಾಡಿದ್ವಿ. ಸೊ ನಾನು ಡಯಟಲ್ಲಿದ್ದ ಕಾರಣದಿಂದ ನಾನು ಏನು ತಿನ್ನಲಿಲ್ಲ. ಮ್ಯಾಮ್ ಪರ್ಚೇಸ್ ಮಾಡ್ತಾಯಿದ್ರು ಅವರ ಮಗನಿಗೋಸ್ಕರ. ಹಾಗೆ ಮಕ್ಕಳೆಲ್ಲ ಇದ್ದರು ಸ್ಕೂಲಿದ್ದು. ಸೊ ಆ ಮಕ್ಕಳಿಗೆಲ್ಲ ಪರ್ಚೇಸ್ ಮಾಡಿ ಕೊಡ್ತಾಯಿದ್ರು. ನಾನು ಮಸಾಲೆ ಹಾಕಿದ ತಿಂಡಿ ಏನು ತಿನ್ನೋದಿಲ್ಲ ಅಂತ ಗೊತ್ತಾದ ಮೇಲೆ ಮ್ಯಾಮು ನನಗೊಂದು ಸೋಡಾವನ್ನು ಕೊಡಿಸಿದ್ರು. ಸೊ ನೋಡಿ ಇಲ್ಲಿ ಒಂದು ಸೋಡಾ ತೊಗೊಂಡೆ, ಸ್ವೀಟ್ ಆ್ಯಂಡ್ ಸಾಲ್ಟ್ ಮಿಕ್ಸ್. ಹಾಗೆ ಇದನ್ನು ತಗೊಂಡು ಇದರ ನಂತರದಲ್ಲಿ ಮತ್ತೆ ಇನ್ನೂ ಕೆಲವು ಸ್ಕೂಲ್ ಮಕ್ಕಳು ಬಂದರು. ಇವರೆಲ್ಲ ಸೀನಿಯರ್ ಮಕ್ಕಳು, ಅಂದರೆ ಈಗ ಕಾಲೇಜಲ್ಲಿ ಓದ್ತಾ ಇರುವಂಥ ಮಕ್ಕಳು. ಕಳೆದ ವರ್ಷ ನಾವೆಲ್ಲ ಅವರಿಗೆ ಟೀಚ್ ಮಾಡಿದ್ವಿ. ಸೊ ಆ ಮಕ್ಕಳು ಟೀಚರ್ ತಿಂಡಿ ಬೇಕು ಹೇಳಿದರು, ಅದಕ್ಕೋಸ್ಕರ ಅವರಿಗೋಸ್ಕರ ಇಲ್ಲಿ ಪರ್ಚೇಸ್ ಮಾಡಿ ಕೊಡ್ತಾ ಇದ್ದಾರೆ. ಇವರು ನಮ್ಮ ಮೂಡಬಿದ್ರೆಯ ಪೈ ಮಾಮ. ಸೊ ಚೆನ್ನಾಗಿ ಚರ್ಮುರಿ ಮಾಡ್ತಾಯಿದ್ರು. ಇಲ್ಲಿ ಮಕ್ಕಳು ತಗೊಂಡಿದ್ರು, ಅದನ್ನು ನಾನು ಟೇಸ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಚರ್ಮುರಿಯನ್ನು ಮಾಡಿ ಕೊಡ್ತಾಯಿದ್ರು.
ಸೊ ಯಾರಾದರೂ ನಾಳೆ ನಾಡಿದ್ರಲ್ಲಿ ಶನಿವಾರ ತನಕ ಸ್ಕೂಲಿಗೆ ಬರುವವರಿದ್ದರೆ ಬಂದು ಇಲ್ಲಿ ಚುರುಮುರಿಯನ್ನು ತಿಂದು ನಮ್ಮನ್ನೆಲ್ಲ ಮೀಟ್ ಮಾಡಿಕೊಂಡು ಹೋಗ್ಬೋದು. ಸೊ ಇಲ್ಲಿ ನಮ್ಮ ಮ್ಯಾಮ್ ಹೇಳಿದ ಚುರುಮುರಿ ಆಲ್ರೆಡಿ ರೆಡಿಯಾಗಿತ್ತು. ಹಾಗೆ ಇಲ್ಲಿ ಮಾವಿನ ಹಣ್ಣನ್ನು ಮಸಾಲೆ ಮಿಕ್ಸ್ ಮಾಡಿಟ್ಟಿದ್ರು, ಪೈನಾಪಲ್ ಇತ್ತು, ಹಾಗೆ ಕಲ್ಲಂಗಡಿ ಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ರು. ಸೊ ಇಲ್ಲಿ ಫ್ರೆಶ್ಶಾಗಿ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಆ ಕಡೆ ನೀರಿಟ್ಕೊಂಡಿದ್ರು. ಸೊ ಎಲ್ಲ ಕ್ಲೀನಾಗಿ ಮಾಡ್ತಾಯಿದ್ರು. ಹಾಗೆ ನಮ್ಮದು ಸ್ಕೂಲಿದ್ದು ಕೆಲವು ಮಕ್ಕಳಿದ್ರು. ಸೊ ಇವು ನಮ್ಮದು ಸ್ಕೂಲಿದು SPL ಅನ್ವಿತ್ ಅಂತ. ಸೊ ಅವನು ಸಹ ಏನೋ ಕೆಲಸದ ಮೇಲೆ ಸ್ಕೂಲಿಗೆ ಬಂದಿದ್ದ. ಹಾಗೆ ಇವರೆಲ್ಲ ಸೀನಿಯರ್ ಮಕ್ಕಳು. ಸೊ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಶಾಲೆಯಲ್ಲಿದ್ದರು. ಸೊ ಆ ಮಕ್ಕಳೆಲ್ಲ ನಮಗೋಸ್ಕರ ಅಂದರೆ ಮ್ಯಾಮ್ ಕೊಟ್ಟಂಥ ತಿಂಡಿಯನ್ನು ನಮಗೆ ಕೂಡ ಶೇರ್ ಮಾಡ್ತಾಯಿದ್ರು. ಸಾವಿರ ಜನ ಧೂಪ ಇರಬೇಕು. ಗೊತ್ತು ಜಿ ನಿಜ ಆರ್ಡರ್ ಮಾಡಿದ ಆತಂಡ ಆಲ್ರೆಡಿ. ಸಿಂಚು ಇದು ಜೈನ್ ಪೇಟೆ ಸ್ಪೆಷಲ್ ಹೊರ. ಫಸ್ಟ್ ಪ್ರಶ್ನೆ ಬರ್ಕೊಂಡು ವಾಶ್ ಮಾಡ್ತಾರ ಇಜ್ಜ ಅಂದ ವಾಶ್ ಮಾಡ್ತಾರ ಇಜ್ಜ ಅಂದ ವಾಶ್ ಮಾಡ್ತಿದ್ದೀವಿ. ಇವತ್ತು ಸ್ಕೂಲಿಗೆ ಪ್ರಾಕ್ಟೀಸ್ ಬಂದ ಮಕ್ಕಳಲ್ಲಿ ಇನ್ನಿಬ್ಬರು ಮಕ್ಕಳು ಬಂದಿದ್ದರು. ಸೊ ಅವರು ಸಹ ಟೀಚರ್ ಏನಾದರೂ ಕೊಡಿಸಿ ಹೇಳಿದ್ದಕ್ಕೆ ಕಾರ್ನ್ ಬೇಕು ಹೇಳಿದರು. ಆಮೇಲೆ ಅವರಿಗೂ ಕೊಡಿಸಿದೆ ಹೋಗಿ. ಸೊ ಇಲ್ಲಿ ಕಾರ್ನ್ ಪರ್ಚೇಸ್ ಮಾಡ್ತಾ ಇದ್ದೇನೆ.
ಇಲ್ಲಿ ಕಾಲೇಜಿನ ಆರ್ಟ್ಸ್ ಮಕ್ಕಳು ವಾಡಮ್ಮ ಪುಲೆ ಸಾಂಗಿಗೆ ಡ್ಯಾನ್ಸನ್ನು ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ನಿಂತು ನೋಡಿದ್ವಿ. ಆ್ಯಕ್ಚುಲಿ ಹುಡುಗರು ಡ್ಯಾನ್ಸ್ ಮಾಡೋದು ಕಡಿಮೆ, ಆದರೆ ಇಲ್ಲಿ ಇದೊಂದು ಫನ್ನಿ ಡ್ಯಾನ್ಸನ್ನು ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಸ್ವಲ್ಪ ಹೊತ್ತು ನಿಂತು ನಾವು ಸಹ ಅದನ್ನು ನೋಡಿದ್ವಿ. ಪ್ರೋಗ್ರಾಮನ್ನು ಮುಗಿಸ್ಕೊಂಡು ಮೇಲೆ ಬಂದ್ವಿ, ಆದರೆ ಪ್ರೋಗ್ರಾಮ್ ಆಗ್ತಾನೇ ಇತ್ತು. ಇಲ್ಲಿ ನೋಡಿ ನಮ್ಮ ಸ್ಕೂಲಿನ ಸ್ಟಾಫ್ ರೂಮಲ್ಲಿ ಕೆಲವು ಟೀಚರ್ಸ್ ಮೆಹಂದಿಯನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಅಂದರೆ ಹಾಕ್ತಾ ಇರೋರು ನಮ್ಮದೇ ಸ್ಕೂಲಿನ ಓಲ್ಡ್ ಸ್ಟೂಡೆಂಟ್ಗಳು. ಸೊ ನಮ್ಮದೇ ಓಲ್ಡ್ ಸ್ಟೂಡೆಂಟ್ ಇವರೆಲ್ಲ. ಸೊ ಇವರಲ್ಲಿ ಶರಣ್ಯ ಮ್ಯಾಮಿಗೆ ಮೆಹಂದಿಯನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ನಾಳೆ ನಮ್ಮ ಸ್ಕೂಲ್ ಡೇ ಉಂಟು, ಸೊ ಚೆಂದ ಕಾಣಬೇಕು ಅಂತ. ಹಾಗೆ ಇಲ್ಲಿ ಸ್ವಸ್ತಿಕಾ ಮ್ಯಾಮಿಗೂ ಸೇಮ್ ಅಶ್ವಿನಿ ಇಲ್ಲಿ ಮೆಹಂದಿಯನ್ನು ಹಾಕ್ತಾ ಇದ್ದಾಳೆ. ಹಾಗೆ ನಿಮಗೆಲ್ಲರಿಗೂ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾಳೆ ಕೂಡ ನಾನು ಸ್ಕೂಲ್ ರಿಲೇಟೆಡ್ ವ್ಲಾಗನ್ನು ಹಾಕ್ತೇನೆ. ಎಲ್ಲರೂ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.